ದೊಡ್ಡ ಸೊಸೆ ಅನಾಮಿಕ ಅಡಿಗೆ ಮನೆಯೊಳಗೆ ಬರ್ತಾಳೆ. ಅಡಿಗೆ ಕಲ್ಲಿನ ಮೇಲೆ ಇರುವ ತರಕಾರಿಗಳನ್ನು ಸೊಪ್ಪನ್ನು ನೋಡುತ್ತಾಳೆ. ಎಲ್ಲ ಹಾಳಾಗಿರುತ್ತೆ. ಅದರಿಂದ ಆ ಪಾಲಕ್ ಸೊಪ್ಪು ಕಟ್ಟನ್ನು ಹಿಡಿದುಕೊಂಡು ಹಿತ್ತಲಿನಲ್ಲಿ ನಿಂಬೆ ಮರದ ಕೆಳಗೆ ಕುಳಿತುಕೊಂಡ ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾಳೆ. ಏನ್ ಸೊಸೆ, ಅಡಿಗೆ ಮಾಡದೆ ಪಾಲಕ್ ಹಿಡ್ಕೊಂಡು ನನ್ನ ಹತ್ರ ಬಂದಿದ್ಯಾ? ಏನ್ ನಡೀತು? ಬೇಸಿಗೆ ಕಾಲ ಅಲ್ವಾತೆ, ತರಕಾರಿ ಸೊಪ್ಪುಗಳು ಎಲ್ಲ ಹಾಳಾಗ್ತಾ ಇದೆ. ಚಳಿಗಾಲ ಶುರುವಾದಾಗಿನಿಂದ ಒಂದು ಫ್ರಿಡ್ಜ್ ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ನನ್ ಮಾತು ಕೇಳಿಸ್ಕೊಂಡ್ರೆ ಅಲ್ವಾ? ಕೇಳಿಸ್ಕೊಂಡೆ. ಆದ್ರಿಂದ ದಿನವೂ ಬಜಾರ್ಗೆ ಹೋಗಿ ತಾಜಾ ತರಕಾರಿ ತಗೊಂಬ ಅಂತ ಇದ್ದೀನಿ. ಆಟೋದಲ್ಲಿ ಹೋಗಿ ಆಟೋದಲ್ಲಿ ಬರೋದೇ ಅಲ್ವಾ? ದಿನವೂ ಬಜಾರ್ಗೆ ಹೋಗಿ ತರಕಾರಿ ತರೋದು ಚೆನ್ನಾಗಿರುತ್ತೆ ಅಂತ ತಾವ್ ಅಂದ್ಕೋತಾ ಇದ್ದೀರಾ. ಆದರೆ ಆಟೋ ಖರ್ಚು ಎಷ್ಟಾಗುತ್ತೆ ಅಂತ ಅರ್ಥ ಮಾಡ್ಕೋತಾ ಇಲ್ಲ. ದಿನಕ್ಕೆ 100 ರೂಪಾಯಿ ತರಕಾರಿಗಾಗಿ 200 ರೂಪಾಯಿ ಆಟೋಗೆ ಕೊಡೋದು ಏನಾದ್ರೂ ಚೆನ್ನಾಗಿರುತ್ತಾ ಹೇಳಿ? ನೀನ್ ಹೇಳೋದು ನಿಜಾನೇ ಸೊಸೆ. ಮತ್ತೆ ಅಂದ್ರೆ ಈಗ ಏನ್ ಮಾಡೋಣ? ನಾವು ಒಂದು ಫ್ರಿಡ್ಜ್ ಕೊಂಡ್ಕೊಳ್ಳೋಣ ಅತ್ತೆ. ಫ್ರಿಡ್ಜಾ? ಹೌದು ಅತ್ತೆ, ನಮ್ಮ ಮನೇಲಿ ಫ್ರಿಡ್ಜ್ ಇದ್ರೆ ತರಕಾರಿಗಳಿಗೆ, ಹಾಲಿಗೆ, ಹಣ್ಣಿಗೆ, ಸೊಪ್ಪಿಗೆ, ಮೊಸರಿಗೆ ಹೀಗೆ ಪ್ರತಿಯೊಂದಕ್ಕೂ ಹೋಗಬೇಕಾದ ಅಗತ್ಯವಿಲ್ವಲ್ಲ. ಅಡಿಗೆ ಮನೆಯಲ್ಲಿ ನಾನು ಪಡ್ತಾ ಇರುವ ಕಷ್ಟನ ನೀವು ಇನ್ನು ಯಾವಾಗ ಅರ್ಥ ಮಾಡ್ಕೋತೀರಾ ಎಂದು ಅನಾಮಿಕ ಕೇಳುತ್ತಾ ಇರುವಾಗ ಚಿಕ್ಕ ಸೊಸೆ ಭಾವನೆ ಬರುತ್ತಾಳೆ. ಏನಮ್ಮ ಚಿಕ್ಕ ಸೊಸೆ, ನಿಂಗ್ ಕೂಡ ಫ್ರಿಡ್ಜ್ ಬೇಕಾ? ಹೌದು ಅತ್ತೆ, ಕುದೀತಾ ಇರೋ ನೀರನ್ನು ಕುಡಿಯೋದು ನನ್ನಿಂದಾಗಲ್ಲ. ಏನೇನಾದ್ರೂ ನೀವು ಈ ಬೇಸಿಗೆಯಲ್ಲಿ ಖಚಿತವಾಗಿ ಫ್ರಿಡ್ಜ್ ಕೊಂಡ್ಕೊಳ್ಳೇಬೇಕು. ಫ್ರಿಡ್ಜ್ ಕೊಂಡ್ಕೋಬೇಕಂದ್ರೆ ದುಡ್ಡು ಎಲ್ಲಿಂದ ಬರುತ್ತೆ ಸೊಸೆ? ನಿನ್ ತವ್ರ ಮನೆಯಿಂದ ತರ್ತೀರಾ ಇಬ್ರು ಸೇರಿ? ಅತ್ತೆ, ನಾವು ದಿನವೂ ತರಕಾರಿಗಾಗಿ ಎಷ್ಟು ದುಡ್ಡನ್ನ ವೃತ ಮಾಡ್ತಾ ಇದ್ದೀವಿ. ಅದು ಲೆಕ್ಕವಿಟ್ಟರೆ ಫ್ರಿಡ್ಜ್ EMI ಕಟ್ಬೋದು ಗೊತ್ತಾ? ಹೌದು ಅತ್ತೆ, ಅಕ್ಕ ಹೇಳಿದ್ದು ನಿಜ. ಆಟೋ ಖರ್ಚು ತಿಂಗಳಿಗೆ ಸುಮಾರಾಗಿ 6,000ವರೆಗೂ ಆಗುತ್ತೆ. ಅದೇ ದುಡ್ಡನ್ನ EMI ಕಟ್ಟೋಣ. EMI ಇದೇನೋ ಹೊಸ ತರಕಾರಿ ಆಗಿದೆ, ಯಾವ ಊರಲ್ಲಿ ಸಿಕ್ಕುತ್ತೆ ಸೊಸೆ ಎಂದು ಶಾರದಾ ಅನ್ನುತ್ತಲೇ ಅನಾಮಿಕ ಭಾವನ ಪಕ್ಕಪಕ್ಕ ನಗುತ್ತಾರೆ. ಅಣ್ಣ ತಮ್ಮಂದಿರು ರಮೇಶ್ ವಿನೋದ್ರು ಸೈಕಲ್ ತುಳಿಯುತ್ತಾ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅಣ್ಣಯ್ಯ, ಭಾವನ ಹೊಸ ಫ್ರಿಡ್ಜ್ ತಗೊಂಬ ಅಂತ ಒಂದೇ ಗಲಾಟೆ ಮಾಡ್ತಾ ಇದ್ದಾಳೆ. ನಿನ್ನ ಅತ್ತಿಗೆ ಕೂಡ ಅಷ್ಟೇ ತಮ್ಮ, ಹೊಸ ಫ್ರಿಡ್ಜ್ ತಗೊಂಡ್ರೇನೆ ಇಲ್ಲಿರ್ತೀನಿ, ಇಲ್ಲ ಅಂದ್ರೆ ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ಬೆದರಿಸ್ತಾ ಇದ್ದಾಳೆ. ಆದ್ರೆ ಫ್ರಿಡ್ಜ್ ಕೊಂಡ್ಕೋಬೇಕಂದ್ರೆ ತುಂಬಾ ದುಡ್ಡು ಬೇಕು. ನಾವು ಮಾಡುವ ಈ ಹಮಾಲಿ ಕೆಲಸಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡು ಹೇಗಿರುತ್ತೆ ಹೇಳು? ಅದೇ ಅಣ್ಣಯ್ಯ, ದಿನದ ಖರ್ಚು ತೀರ್ಸೋದೇ ಕಷ್ಟವಾಗಿದೆ. ಇಷ್ಟು ದೊಡ್ಡ ಖರ್ಚು ಹೇಗೆ ಮಾಡ್ತೇವೆ ಅದೇ ಅರ್ಥವಾಗ್ತಿಲ್ಲ. ಆದ್ರೆ ಮನೇಲಿರೋ ಮಾತು ಕೂಡ ತಪ್ಪಲ್ವಲ್ಲ. ಅವ್ರ ಕಷ್ಟನ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಈ ಬಿಸಿಲಲ್ಲಿ ತರಕಾರಿ ಹಾಳು ಎಲ್ಲ ಹಾಳಾಗಿ ಹೋಗ್ತಾ ಇದೆ. ನೀರು ಕುಡಿಬೇಕು ಅಂದ್ರೆ ಭಯವಾಗುತ್ತೆ. ಒಂದ್ ಕೆಲಸ ಮಾಡೋಣ ಅಣ್ಣಯ್ಯ. ಹೇಳು ತಮ್ಮ. ನಮ್ಮ ಊರಲ್ಲಿ ಫ್ರಿಡ್ಜ್ ರಿಪೇರಿ ಮಾಡುವ ದಿವಾಕರ್ ಇದನ್ನಲ್ಲ, ಅವನನ್ನ ಒಂದ್ಸಲ ಕಡಿಮೆ ಒಂದು ಫ್ರಿಡ್ಜ್ ಕೊಡ್ಸು ಅಂತ ಕೇಳೋಣ. ಈ ಫ್ರಿಡ್ಜ್ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತಲ್ಲ. ಹೌದು ತಮ್ಮ, ಸಮಯಕ್ಕೆ ಚೆನ್ನಾಗಿ ಗುರುತು ಮಾಡುತ್ತೆ. ನಾವು ದಿವಾಕರ್ನ ಭೇಟಿಯಾಗಿ ನಮ್ ಕಷ್ಟ ಹೇಳೋಣ. ಸರಿ ಅಣ್ಣ, ಈ ದಿನ ಸಾಯಂಕಾಲ ಹೋಗಿ ಮಾತಾಡೋಣ ಎಂದು ಅಣ್ಣ ತಮ್ಮಂದಿರು ಮಾತನಾಡಿಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಇರುತ್ತಾರೆ. ಇನ್ನು ಮನೆಯಲ್ಲಿ ನಗುತ್ತಿರುವ ಸೊಸೆಯರ ಕಡೆ ನೋಡಿದ ಶಾರದಾ, ಹಲ್ಲೆಲ್ಲ ಹಾಗೆ ಕಿಸ್ಕೊಂಡು ಯಾಕೆ ನಗ್ತಾ ಇದ್ದೀರಾ ಸೊಸೆಯರೇ? EMI ಅಂದ್ರೆ ತಿಂಗಳು ಕಟ್ಟುವ ದುಡ್ಡು ಅತ್ತೆ. ತಿಂಗಳು ದುಡ್ಡನ್ನ ನಮ್ಮ ಹತ್ರ ಯಾರು ಕಟ್ತಾರಮ್ಮ? ಅಯ್ಯೋ ಅತ್ತೆ, ತಿಂಗಳು ದುಡ್ಡು ನಮ್ಮ ಹತ್ರ ಕಟ್ಟೋರು ಯಾರು ಇಲ್ಲ. ನಾವೇ ಫ್ರಿಡ್ಜ್ ಕೊಂಡ್ಕೊಳ್ಳೋ ಜಾಗದಲ್ಲಿ ಕಟ್ಟಬೇಕು. ಓಹೋ, ನಾವೇ ಅವರಿಗೆ ಕಟ್ಬೇಕಾ? ನಮ್ ಕಾಲದಲ್ಲಿ ಫ್ರಿಡ್ಜ್ ಇಲ್ಲ ಸೊಸೆ. ಮಡಕೆಯಲ್ಲಿ ನೀರಿಟ್ಟು ಅದರಲ್ಲಿ ತರಕಾರಿ ಇಡ್ತಾ ಇದ್ವಿ. ಅತ್ತೆ, ನಿಮ್ಮ ಕಾಲದಲ್ಲಿ ಬಿಸಿಲು ಕೂಡ ಇಷ್ಟಿರ್ಲಿಲ್ವಲ್ಲ. ಈಗ ಬಿಸಿಲಿಗೆ ಮಡಕೆಯಲ್ಲಿ ನೀರು ಕೂಡ ಬಿಸಿ ಆಗ್ತಾ ಇದೆ. ಅತ್ತೆ, ಫ್ರಿಡ್ಜ್ ಇದ್ರೆ ಹಾಲು ಹಾಳಾಗೋದಿಲ್ಲ, ಮೊಸರು ಹುಳಿಯಾಗೋದಿಲ್ಲ, ಸೊಪ್ಪು ತರಕಾರಿ ಹಣ್ಣು ಕೂಡ ತಾಜವಾಗಿರುತ್ತೆ. ಅಷ್ಟೇ ಅಲ್ಲ, ನೆನ್ನೆ ಅಡಿಗೆ ಕೂಡ ಫ್ರಿಡ್ಜ್ ಅಲ್ಲಿ ಇಟ್ರೆ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಅಮ್ಮ. ಆದ್ರೆ ಫ್ರಿಡ್ಜ್ ಬಂದ್ರೆ ಕರೆಂಟ್ ಬಿಲ್ ಕೂಡ ಹೆಚ್ಚಾಗುತ್ತಲ್ಲ, ಮತ್ತೆ ಅದು ಕೂಡ ಖರ್ಚಲ್ವಾ? ಅದು ಖರ್ಚಲ್ಲ ಅತ್ತೆ, ನಾನು ಅಕ್ಕ ಏನೋ ಒಂದು ಹೊಂದಿಸ್ಕೋತೀವಿ. ನೀವು ಮಾತ್ರ ನಿಮ್ಮ ಮಕ್ಕಳ ಹತ್ರ ಮಾತಾಡಿ ಒಂದು ಫ್ರಿಡ್ಜ್ ತಗೊಳ್ಳಿ ಅತ್ತೆ. ಸರಿ ಅಮ್ಮ ಸೊಸೆಂದ್ರೆ, ನೀವಿಬ್ಬರು ಇಷ್ಟೆಲ್ಲ ಆಸೆ ಪಡ್ತಾ ಇದ್ದೀರಲ್ಲ, ನಾನು ಕೂಡ ಮಕ್ಕಳ ಹತ್ರ ಮಾತಾಡ್ತೀನಿ ಬಿಡು, ಮತ್ತೆ ಅವ್ರು ಒಪ್ಕೋಬೇಕಲ್ಲ ಎಂದು ಹೇಳುತ್ತಾಳೆ. ಅನಾಮಿಕ ಭಾವನ ನಿರಾಸೆ ಮುಖದಿಂದ ಹೊರಟು ಹೋಗುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಸಾಯಂಕಾಲವಾಗುತ್ತದೆ. ರಮೇಶ್ ವಿನೋದ್ ಮನೆಗೆ ಬರುತ್ತಾರೆ. ಶಾರದಾ ಕೇಳಲಿಕ್ಕೆ ಶುರು ಮಾಡ್ತಾಳೆ. ಮಗು ರಮೇಶ್, ವಿನೋದ್ ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ಏನಮ್ಮ, ಏನಾದ್ರು ನಡೀತಾ? ಸೊಸೆಯರು ಫ್ರಿಡ್ಜ್ ಬೇಕು ಅಂತ ಇದ್ದಾರೆ ಕಣೋ. ಅವ್ರ ಮಾತಲ್ಲಿ ಕೂಡ ನಿಜವಿದೆ. ಮತ್ತೆ ನೀವೇನಂತೀರಾ? ಅಮ್ಮ, ನಾನು ಅಣ್ಣಯ್ಯ ಅದೇ ವಿಷಯದ ಬಗ್ಗೆ ಮಾತಾಡ್ಕೊಂಡು ಬಂದ್ವಿ. ಖರ್ಚು ದೊಡ್ಡದೇ, ಆದ್ರೆ ಅಗತ್ಯ ಕೂಡ ಅಂತದ್ದೇ ಅಲ್ವಾ?
ಅದಕ್ಕೆ ಅಮ್ಮ ದಿವಾಕರ್ನ ಭೇಟಿಯಾಗಿ ಒಂದು ಸೆಕೆಂಡ್ ಹ್ಯಾಂಡ್ ಫ್ರಿಡ್ಜ್ ಕಡಿಮೆ ರೇಟಲ್ಲಿ ಸಿಕ್ಕುತ್ತೆ ಏನೋ ಅಂತ ಕೇಳೋಣ ಅಂದ್ಕೊಂಡಿದ್ದೀನಿ ಎಂದು ಹೇಳುತ್ತಲೇ ಅನಾಮಿಕಾ ಭಾವನಾ ಸಂತೋಷದಿಂದ ಮುಖ ನೋಡ್ಕೊತಾರೆ. ಮಾರನೇ ದಿನ ಬೆಳಿಗ್ಗೆ ರಮೇಶ್ ವಿನೋದ್ ಇಬ್ರು ದಿವಾಕರ್ ಹತ್ರಕ್ಕೆ ಹೋಗುತ್ತಾರೆ. ಏನ್ ಅಣ್ಣಂದ್ರೆ ಇಬ್ರು ಸೇರಿ ಹೀಗೆ ಬಂದಿದ್ದೀರೋ? ದಿವಾಕರ್, ನಮ್ಮನೆಗೆ ಒಂದು ಫ್ರಿಡ್ಜ್ ಬೇಕು. ಹೊಸದು ಕೊಂಡ್ಕೊಳ್ಳೋದಕ್ಕೆ ಸರಿ ಹೋಗುವ ದುಡ್ಡು ನಮ್ಮ ಹತ್ರ ಇಲ್ಲ. ಕಡಿಮೆಲಿ ಒಂದು ಒಳ್ಳೆ ಫ್ರಿಡ್ಜ್ ಇದ್ರೆ ಹೇಳು, ತಗೋತೀವಿ. ಇದೇ ಅಣ್ಣಯ್ಯ, ಒಂದು ಫ್ಯಾಮಿಲಿ ಹೊಸ ಫ್ರಿಡ್ಜ್ ಕೊಂಡ್ಕೊಂಡು ಹಳೇದನ್ನ ಮಾರ್ತಾ ಇದ್ದಾರೆ. ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮಗೆ ಕಡಿಮೆ ರೇಟಿಗೆ ಕೊಡಿಸ್ತೀನಿ. ಎಷ್ಟಾಗುತ್ತೆ? ನಿಮ್ಗಾದ್ರೆ 6,000ಕ್ಕೆ ಕೊಡಿಸ್ತೀನಿ. ಅಗತ್ಯವಿದ್ರೆ 2-3 ಕಂತಲ್ಲೂ ಕೊಟ್ರು ಪರವಾಗಿಲ್ಲ. ನಿಜವಾಗಿ ಅಷ್ಟು ಕಡಿಮೆನಾ? ಹೌದಣ್ಣಯ್ಯ, ನಿಮ್ಮ ಪರಿಸ್ಥಿತಿ ನಮಗೆ ಗೊತ್ತಲ್ಲ. ರಮೇಶ್ ವಿನೋದ್ ಆನಂದದಿಂದ ಮನೆಗೆ ಬಂದು ವಿಷಯ ಹೇಳುತ್ತಾರೆ. ಎಲ್ಲರೂ ಸಂತೋಷ ಪಡುತ್ತಾರೆ. ಅತ್ತೆ, ನಮಗೆ ಫ್ರಿಡ್ಜ್ ಬರ್ತಾ ಇದೆ. ಇನ್ನು ತರಕಾರಿ ಹಾಳಾಗದೆ ತಾಜವಾಗಿರುತ್ತೆ. ಇನ್ನು ತಣ್ಣನೆ ನೀರು ಕುಡಿಬೋದಕ್ಕ. ಸೊಸೆ ಅಂದ್ರೆ ಜಾಗ್ರತೆಯಾಗಿ ಕಾಪಾಡ್ಕೊಳ್ಳಿ ಎಂದು ಹೇಳುತ್ತಾಳೆ ಶಾರದಾ. 2 ದಿನದಲ್ಲಿ ಫ್ರಿಡ್ಜ್ ಮನೆಗೆ ಬರುತ್ತದೆ. ಆನ್ ಮಾಡುತ್ತಾರೆ. ನೀರು, ಹಣ್ಣು, ಹಾಲು, ತರಕಾರಿ, ಮೊಸರಿನ ಜೊತೆ ಹೂ ಹಣ್ಣು ಕೂಡ ಇಡುತ್ತಾರೆ. ಸೊಸೆಯರು ಸಂತೋಷ ಪಡುತ್ತಾ ಮನೆ ಕೆಲಸ, ಅಡುಗೆ ಕೆಲಸ ಚೆನ್ನಾಗಿ ಮಾಡ್ಕೋತಾ ಇರ್ತಾರೆ. ಒಂದು ದಿನ ಮಧ್ಯಾಹ್ನ ಬಿಸಿಲಿನ ತಾಪ ತಡೆಯಲಾಗದಷ್ಟು ಇರುತ್ತದೆ. ಮನೆಯಲ್ಲಿರುವ ಸೊಸೆಯರು ಒದ್ದಾಡ್ತಾ ಇರ್ತಾರೆ. ಈ ಬಿಸಿಲು ಇಷ್ಟು ದಾರುಣವಾಗಿ ಇದೆ, ಯಾಕೆ ಅಮ್ಮ? ಉಸಿರು ಕೂಡ ಆಡಕ್ಕಾಗ್ತಾ ಇಲ್ಲ. ಹೌದು ಅಕ್ಕ, ಫ್ಯಾನ್ ಕೆಳಗೆ ಕೂತ್ಕೊಂಡ್ರು ಕೂಡ ಬೆವರು ನಿಲ್ತಾ ಇಲ್ಲ ನೋಡು ಎಂದು ಮಾತನಾಡಿಕೊಳ್ಳುತ್ತಿರೋ ಇಬ್ಬರ ಕಣ್ಣು ಒಂದೇ ಸಲಕ್ಕೆ ಫ್ರಿಡ್ಜ್ ಮೇಲೆ ಬೀಳುತ್ತೆ. ಭಾವನಾ, ಒಂದು ಐಡಿಯಾ ಬಂತು. ಏನಕ್ಕ? ಫ್ರಿಡ್ಜ್ ಒಳಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ತಣ್ಣಗಿರುತ್ತಲ್ವಾ? ಅಕ್ಕ, ಫ್ರಿಡ್ಜ್ ಮನುಷ್ಯರು ಕೂತ್ಕೊಳಕಲ್ಲ. ಅಷ್ಟು ಮಾತ್ರ ನಂಗೆ ಗೊತ್ತಿಲ್ಲ ಭಾವನಾ. ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಏನೂ ಆಗಲ್ಲ. ಈ ಬಿಸಿಲಿಗೆ ನಿಜಕ್ಕೂ ತಡಿಲಾರ್ದೆ ಹೋಗ್ತಾ ಇದೀವಿ. ಸರಿ ಅಕ್ಕ, ಆದ್ರೆ ಮೊದಲಂತೂ ನಾನೇ ಕೂತ್ಕೋತೀನಿ. ನೀನೇನಕ್ಕೆ ಮೊದ್ಲು? ಅಡಿಯ ನಂದಲ್ವಾ? ನಾನೇ ಹೋಗಿ ಮೊದ್ಲು ಕೂತ್ಕೋತೀನಿ. ಆ ನಂತರ ನೀನ್ ಕೂತ್ಕೋ. ನಾನು ಚಿಕ್ಕವಳಲ್ವಾ, ನನಗೆ ಪ್ರಾಧಾನ್ಯ ಕೊಡ್ಬೇಕು. ನಾನು ದೊಡ್ಡ ಸೊಸೆ ಆದ್ರಿಂದ ಮೊದಲ ಹಕ್ಕು ನಂಗೆ ಇರುತ್ತೆ. ಹೀಗೆ ಇಬ್ಬರು ಜಗಳವಾಡುತ್ತಾ ಫ್ರಿಡ್ಜ್ ಹತ್ರ ಬಂದು ಬಾಗಿಲು ತೆಗೆಯುತ್ತಾರೆ. ಅಷ್ಟೇ, ಅದರಲ್ಲಿ ಕೂತ್ಕೊಂಡು ಕಲ್ಲಂಗಡಿ ಹಣ್ಣು ತಿಂತಾ ಇರುವ ಅತ್ತೆ ಶಾರದಾ ನಗುತ್ತಾ ಕಾಣಿಸುತ್ತಾಳೆ. ಅನಾಮಿಕಾ ಭಾವನಾ ಇಬ್ಬರು ಶಾಕ್ ಆಗುತ್ತಾರೆ. ಏನ್ ಬೇಕು ಸೊಸೆ ಅಂದ್ರೆ ಎಂದು ಕೇಳುತ್ತಾಳೆ. ಸೊಸೆಯರು ಆಶ್ಚರ್ಯದಿಂದ ಎಚ್ಚೆತ್ಕೋತಾರೆ. ಫ್ರಿಡ್ಜ್ ಇಂದ ಹೊರಗೆ ಬಂದ ಅತ್ತೆ ಶಾರದಳನ್ನು ಕೋಪದಿಂದ ನೋಡ್ತಾರೆ. ನಿಜ ಹೇಳ್ತಾ ಇದ್ದೀನಿ ಸೊಸೆ ಅಂದ್ರೆ, ಒಳಗಡೆ ಕೂತ್ಕೊಂಡ್ರೆ ತುಂಬಾ ತಣ್ಣಗಿದೆ. ಒಳಗಡೆಯಿಂದ ಹೊರಗೆ ಬರಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ. ಅತ್ತೆ, ಫ್ರಿಡ್ಜ್ ತಂದಿದ್ದೇನಕ್ಕೆ? ನೀವೇನಕ್ಕೆ ಉಪಯೋಗಿಸ್ತಾ ಇದ್ದೀರಾ? ನಾವು ತಪ್ಪು ಮಾಡಿದ್ರೆ ನಮಗೆ ಹೇಳ್ಬೇಕು ಹೊರತು ನೀವೇ ಹೇಗೆ ಮಾಡುದು? ಏನೋ ಚೆನ್ನಾಗಿಲ್ಲ ಅತ್ತೆ. ಬಾಯ್ ಮುಚ್ಕೊಂಡು ಒಬ್ಬರ ನಂತರ ಒಬ್ರು ಕೂತ್ಕೊಳ್ಳಿ. ನಾನು ಫ್ರಿಡ್ಜ್ ಒಳಗಡೆಯಿಂದ ನಿಮ್ಮ ಮಾತನ್ನ, ನಿಮ್ಮ ಜಗಳ ಎಲ್ಲ ಕೇಳಿಸ್ಕೊಂಡೆ. ಮಕ್ಕಳು ಬಂದ್ರು ಅಂದ್ರೆ ನೀನ್ ಚೆನ್ನಾಗಿರಲ್ಲ ಎಂದು ಹೇಳಿ ಶಾರದಾ ಹೊರಟು ಹೋಗುತ್ತಾಳೆ. ಭಾವನಾ ಫ್ರಿಡ್ಜ್ ಹತ್ರ ನಿಂತಾಗ ಅನಾಮಿಕಾ ಫ್ರಿಡ್ಜ್ ಒಳಗೆ ಕೂತ್ಕೋತಾಳೆ. ಅನಾಮಿಕಾ ಫ್ರಿಡ್ಜ್ ಹತ್ರ ಇದ್ದಾಗ ಭಾವನಾ ಫ್ರಿಡ್ಜ್ ಒಳಗೆ ಕೂತ್ಕೋತಾಳೆ. ಹಾಗೆ ವಾರಗಿತ್ಯರು ಹಗಲೆಲ್ಲ ಸಂತೋಷ ಪಡುತ್ತಾ ಇರುತ್ತಾರೆ. ಇನ್ನು ರಾತ್ರಿ ವೇಳೆಯಲ್ಲಂತೂ ಫ್ರಿಡ್ಜ್ ಅನ್ನು ತೆಗೆದು ಅದ್ರ ಮುಂದೆ ಹಾಸಿಗೆ ಹಾಕೊಂಡು ಮಲಗಿರುತ್ತಾರೆ. ಅಣ್ಣ ತಮ್ಮಂದಿರು ಇದನ್ನ ಅರ್ಥ ಮಾಡಿಕೊಂಡು ಅನಾಮಿಕಳನ್ನು ಭಾವನಗಳನ್ನು ಏನೂ ಅನ್ನಲಿಲ್ಲ. ಹಾಗೆ ಆನಂದದಿಂದ ಅರ್ಥ ಮಾಡಿಕೊಳ್ಳುತ್ತಾ ಜೀವಿಸುತ್ತಾ ಇರ್ತಾರೆ. ಅತ್ತೆ ಶಾರದಾ ಕೋಪದಿಂದ ಕಿಚನ್ ಒಳಗಿಂದ ಹಾಲ್ಗೆ ಬರ್ತಾಳೆ. ಸೊಸೆ ಅನಾಮಿಕಾ ಸ್ವಲ್ಪವೂ ಹಚ್ಚಿಕೊಳ್ಳದೆ ಫೋನ್ ನೋಡುತ್ತಾ ನಗುತ್ತಾ ಇರ್ತಾಳೆ. ಎಷ್ಟು ಪೊಗರು ನೋಡ್ರಿ ಇವಳಿಗೆ. ನಾನು ಬಂದ ವಿಷಯ ಗೊತ್ತಿದ್ದು ಕೂಡ ಸ್ವಲ್ಪವೂ ಮರ್ಯಾದೆ ಇಲ್ಲದೆ, ಗೌರವ ಕೊಡದೆ ಹೇಗೆ ಕೂತಿದ್ದಾಳೆ ನೋಡಿ ಅಂದುಕೊಂಡು ಮೇಲಕ್ಕೆ ಮಾತ್ರ ಬೆಡ್ರೂಮ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರುವ ಗಂಡ ಪ್ರಸಾದನಿಗೆ ಕೇಳಿಸುವ ಹಾಗೆ ಏನಯ್ಯ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ. ಪ್ರಸಾದ್ ಒಂದೇ ಸಲ ಬೆಚ್ಚಿ ಬೀಳುತ್ತಾನೆ. ಈ ದಿನ ಕೂಡ ಅತ್ತೆ ಸೊಸೆಯರ ಬೈಗುಳ ಏಟು ಶುರುವಾಗಿದೆ. ಇದು ಯಾವಾಗ ಕೊನೆಯಾಗುತ್ತೋ ಗೊತ್ತಿಲ್ಲ. ಸಿನಿಮಾಗೆ ಎಂಡ್ ಕಾರ್ಡು 3 ಗಂಟೆಗೆ ಬೀಳುತ್ತೆ ಅಂತ, ಶಾರ್ಟ್ ಫಿಲ್ಮ್ಗಾದ್ರೆ 10 ನಿಮಿಷ ಬೀಳುತ್ತೆ ಅಂತ ಗೊತ್ತಿದ್ರು ಕೂಡ ಈ ಅತ್ತೆ ಸೊಸೆಯರ ಯುದ್ಧಕ್ಕೆ ಯಾವಾಗ ಎಂಡ್ ಕಾರ್ಡ್ ಬೀಳುತ್ತೆ ಅಂತ ಯಾರು ಯಾವಾಗ್ಲೂ ಹೇಳಕ್ಕಾಗುತ್ತೋ ಅಂತ ಅರ್ಥವಾಗ್ತಿಲ್ಲ ಅಂದುಕೊಂಡು ಭಯದಿಂದಲೇ ಶಾರದಾಳ ಹತ್ರಕ್ಕೆ ಬರ್ತಾನೆ. ನಾನ್ ಯಾರು? ನೀನು ಮನುಷ್ಯಳು ಶಾರದಾ ಎಂದು ಹೇಳುತ್ತಲೇ ಅನಾಮಿಕಾ ಮುಸಿಮುಸಿ ನಗ್ತಾ ಇರ್ತಾಳೆ. ಅಲ್ಲಿ ಸೊಸೆ ನಗ್ತಾ ಇದ್ದಾಳೆ, ಸರಿಯಾಗಿ ಹೇಳು, ಇಲ್ಲ ಅಂದ್ರೆ ಹುಣಸೆ ಕೋಲಿನಿಂದ ಬಾಸುಂಡೆ ಬೀಳುತ್ತೆ. ನಾನ್ ಯಾರು ಹೇಳು? ನೀನು ಹೆಣ್ಣು ಹೆಂಗಸು. ನಾನು ಹೆಣ್ಣು ಹೆಂಗಸ, ಗಂಡು ಹೆಂಗಸ, ಕುಳ್ಳಿನ, ಉದ್ದವಳ ಅಂತ ಹೇಳಲಿಲ್ಲ. ಸರಿಯಾಗಿ ನೋಡಿ ಹೇಳು, ನಾನು ಯಾರು? ನೆನಪಿಗೆ ಬಂತು ಶಾರದಾ, ನೀನು ನನ್ನ ಹೆಂಡತಿ. ರಮೇಶನಿಗೆ ತಾಯಿ, ಅನಾಮಿಕಂಗೆ ಅತ್ತೆ. ಅಂದ್ರೆ ಟೋಟಲ್ ಆಗಿ ಈ ಮನೆಗೆ ದೊಡ್ಡವಳು ನಾನೇ ಅನ್ನೋ ಮಾತು ಅಷ್ಟೇನಾ? ಅಷ್ಟೇ ಅಲ್ವಾ?
ಕೂತುಕೊಂಡ ಅನಾಮಿಕಾ ಮಾತನ್ನು ಕೇಳಿಸ್ಕೊತಾಳೆ. ಮಾವಯ್ಯ, ಇದಕ್ಕೂ ಮೊದಲು ಈ ಮನೆಗೆ ದೊಡ್ಡವಳಾಗಿ ಇರುವರೆಲ್ಲ ಎಲ್ಲಿದ್ದಾರೋ ಅಲ್ಲಿ ಇರು ಅಂತ ಹೇಳಿ ದಿನವೂ ಒಂದು ಹೂವು, ಒಂದು ಮಾಲೆ, ಒಂದು ದೀಪ, 2 ಅಗರಬತ್ತಿ ಇಡ್ತೀನಿ. ನನಗ್ ಗೊತ್ತೇ ನಾನು ಯಾವಾಗ ಮೇಲಕ್ ಹೋಗ್ತೀಯ ಅಂತ ನೋಡ್ತೀಯ ನೀನು. ಆದ್ರೆ ಹೋಗ್ತಾ ಇಲ್ವಲ್ಲ ಅತ್ತೆ. ಅದೆಲ್ಲ ಅಲ್ವೇ, ನಾನು ಹೇಳಿದ ಹಾಗೆ ಕಾಫಿ ಯಾಕೆ ಮಾಡಿಲ್ಲ? ನನಗೆ ಇಷ್ಟ ಬಂದ ಹಾಗೆ ಶುಗರ್ ಕಡಿಮೆ ಹಾಕೊಂಡು ಕಾಫಿ ಮಾಡ್ಕೊಂಡೆ. ನಾನು ಅತ್ತೆ, ನಾನು ಹೇಳಿದ್ದು ನೀನು ಮಾಡ್ಬೇಕಲ್ಲ. ನಾನು ಸೊಸೆ, ಅತ್ತೆ ಹೇಳಿದ್ರೆ ಸೊಸೆ ಮಾಡುವ ದಿನಗಳು ಹೊರಟೋಯ್ತು. ಈಗ ಸೊಸೆ ಹೇಳಿದ್ರೆ ಅತ್ತೆ ಮಾಡುವ ದಿನಗಳು ಬಂತು. ಅದು ಈ ಮನೆಯಲ್ಲಿ ನಡೆಯಲ್ಲ. ಅಂದ್ರೆ ಹೊರಗೆ ಹೋಗಿ ಬದುಕಿ ಎಂದು ಆವೇಶದಿಂದ ಹೇಳುತ್ತಾಳೆ ಅನಾಮಿಕಾ. ಶಾರದಾ ಕಂಟ್ರೋಲ್ ತಪ್ಪುತ್ತಾಳೆ. ಬಾಯಿಗೆ ಬಂದ ಮಾತುಗಳಿಂದ ಬೈತಾ ಇರ್ತಾಳೆ. ರಾಮ್ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ ಅನಾಮಿಕಾ. ಹಾಗೆ ಕರೆಯುವುದು ಶಾರದೆಗೆ ನಿಜಕ್ಕೂ ಹಿಡಿಸುವುದಿಲ್ಲ. ನನ್ನ ಮಗನ ಹಿಡ್ಕೊಂಡು ಹೆಸರಿಟ್ಟು ಕರಿಬೇಡ ಅಂತ ಎಷ್ಟು ಸಲ ಹೇಳ್ಬೇಕೆ? ನನ್ನ ಗಂಡನ ಹೇಗಾದ್ರೂ ನಾನು ಕರಿತೀನಿ. ಆದ್ರೂ ನಿನ್ ಮಗನ್ನ ನಾನು ಕೊಂಡ್ಕೊಂಡಿದ್ದೀನಿ. ನಾನು ಕರೆದಾಗ ಬರ್ಬೇಕು, ಮಾಡೋ ಒಂದಿದ್ದನ್ನ ಮಾಡ್ಬೇಕು. ರಮೇಶ್ ನಿಧಾನವಾಗಿ ಬರುತ್ತಾನೆ. ಕೋಪದಿಂದ ತನ್ನನ್ನು ನೋಡ್ತಾ ಇರುವ ಅತ್ತೆ ಸೊಸೆಯರ ಕಡೆ ನೋಡುತ್ತಾನೆ. ಕಾಫಿ ಹತ್ತಿರದಿಂದ ಶುರುವಾಗಿ ಕರೆಂಟ್ ಬಿಲ್ ಇಂದ ಮುಗಿಯುತ್ತೆ. ಈಗ ನನ್ನ ಪರಿಸ್ಥಿತಿ ಏನೋ ಎಂದು ಅಂದುಕೊಳ್ಳುತ್ತಾನೆ. ಪ್ರಸಾದ್ ಮಗ ರಮೇಶ್ನನ್ನು ನೋಡಿ, ಇದೇ ಒಳ್ಳೆ ಸಮಯ, ನಾವು ಇಲ್ಲಿಂದ ಓಡ್ಬೇಕು ಎಂದು ಅಂದುಕೊಂಡು ಚಕಚಕ ಅಲ್ಲಿಂದ ಹೊರಟು ಹೋಗುತ್ತಾನೆ. ಈಗ ನಮ್ಮೂವರೆಗೆ ಕಾಫಿ ಕಾನ್ಫರೆನ್ಸ್ ನಡೀತಾ ಇದೆ ಅಷ್ಟೇನಾ? ಅತ್ತೆ ಸೊಸೆಯರು ವಾದಿಸಲಿಕ್ಕೆ ಶುರು ಮಾಡುತ್ತಾರೆ. ಶಾರದಾ ಕೋಪ ಬಂದು ರಮೇಶ್ನನ್ನು ಹೊಡಿತಾಳೆ. ಅದನ್ನು ನೋಡಿ ಅನಾಮಿಕಾ ಕೂಡ ನಾನೇನು ಕಡಿಮೆ ಇಲ್ಲ ಅಂತ ರಮೇಶ್ನನ್ನು ಹೊಡಿತಾಳೆ. ಹಾಗೆ ಅವರಿಬ್ಬರ ಮಧ್ಯದಲ್ಲೇ ರಮೇಶ್ ಬಹಳ ನೋವನ್ನು ಸಹಿಸಬೇಕಾಗಿ ಬರುತ್ತದೆ. ಕಡೆಗೆ ಅತ್ತೆ ಶಾರದಾ ಬೈಯೋದ್ರಲ್ಲಿ ಹೊಡೆಯೋದ್ರಲ್ಲಿ ಸೋತು ಹೋಗುತ್ತಾಳೆ. ಸೊಸೆ ಅನಾಮಿಕಳೆ ಗೆಲ್ಲುತ್ತಾಳೆ. ಅತ್ತನ ಸೋಲಿಸಿದರೆ ಬರುವ ಕಿಕ್ ಸಿನಿಮಾನ ಎಷ್ಟು ಸಲ ನೋಡಿದ್ರು ಬರೋದಿಲ್ಲ. ಈ ಹೊತ್ತಿಗೆ ಅತ್ತೆಗೆ ಈ ಕೋಟಿಂಗ್ ಸರಿ ಹೋಗುತ್ತೆ ಅಂದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ 2 ದಿನ ಕಳೆಯುತ್ತದೆ. ಜಗಲಿ ಮೇಲೆ ಕೂತ್ಕೊಂಡು ಪ್ರಸಾದ್ ಪೇಪರ್ ಓದ್ತಾ ಇರ್ತಾನೆ. ರಮೇಶ್ ಟೆನ್ಷನ್ ಇಂದ ಮನೆಯಿಂದ ಬಂದು ಪ್ರಸಾದನ ಪಕ್ಕ ಕೂತ್ಕೋತಾನೆ. ಏನೋ ಮಗನೇ, ನಿನ್ನ ಮುಖ ನೋಡಿದ್ರೆ ಅರ್ಥವಾಗ್ತಾ ಇದೆ, ನಮ್ಮ ಹೈಪರ್ ಅತ್ತೆ ಸೊಸೆಯರ ಮೀಟಿಂಗ್ ಇನ್ನೂ ಆಗಿಲ್ವಾ? ಮೀಟಿಂಗ್ ಅಲ್ಲ ಅಪ್ಪ, ಅದು ಹೈ ಲೆವೆಲ್ ವಾರು. ನಾನು ಮಧ್ಯದಲ್ಲೇ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆಗಿದ್ದೀನಿ ಅಷ್ಟೇ. ಅಭ್ಯಾಸ ಮಾಡ್ಕೊ ಮಗನೇ, ನಾನು ಇಷ್ಟು ದಿನ ಅದೇ ಪೋಸ್ಟ್ ಅಲ್ಲಿ ಇದ್ದೆ ಅಲ್ವಾ. ನನಗೆ ರಿಟೈರ್ಮೆಂಟ್, ನಿನಗೆ ಪ್ರಮೋಷನ್, 2 ಒಂದೇ ಸಲ ಬಂತು. ಏನ್ ಪ್ರಮೋಷನ್ ಅಪ್ಪ? ಬೆಳಿಗ್ಗೆ ನನ್ನ ಮಾತು ಕೇಳು ಅಂತ ಅಮ್ಮ ಹೇಳ್ತಾಳೆ, ಸಾಯಂಕಾಲ ನನ್ ಮಾತು ಕೇಳಿ ಅಂತ ಹೆಂಡತಿ ಅನಾಮಿಕಾ ಹೇಳ್ತಾಳೆ. ನಾನು ಮಾತ್ರ ನನ್ ಮಾತು ಕೇಳುವವರು ಯಾರು ಇಲ್ಲ ಅಂತ ದುಃಖ ಪಡಬೇಕಾಗಿ ಬಂದಿದೆ. ನನ್ನಮ್ಮ ನಿನ್ನಮ್ಮ ಆಗ ಹೈಪರ್ ಅತ್ತೆ ಸೊಸೆಯರಾಗಿದ್ರೆ, ಈಗ ನಿಮ್ಮಮ್ಮ ಅನಾಮಿಕಾ ಹೈಪರ್ ಅತ್ತೆ ಸೊಸೆಯರು. ಅವರು ಅವರ ಮಾತನ್ನೇ ಕೇಳೋದಿಲ್ಲ, ನಮ್ಮನ್ ಮಾತ್ರ ಕೇಳು ಅಂತ ಹೇಳ್ತಾರೆ. ಹೌದು ಮಗನೇ, ಇಷ್ಟಕ್ಕೂ ನೀನು ಯಾರ್ ಸೈಡು? ಅದ್ ಹೇಳೋದೇ ದೊಡ್ಡ ರಿಸ್ಕ್ ಅಪ್ಪ. ಒಬ್ಬರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೊಬ್ರು ಅನ್ಫ್ರೆಂಡ್ ಮಾಡ್ತಾರೆ. ಮನೆಯಲ್ಲಿ 2 ರಿಮೋಟ್ ಇದೆ, ಒಂದು ಅಮ್ಮನ ಹತ್ರ, ಇನ್ನೊಂದು ಅನಾಮಿಕಾ ಹತ್ರ. ನಾನು ಮಾತ್ರ ಟಿವಿ. ಅವ್ರು ಯಾವ ಬಟನ್ ಒತ್ತಿದ್ರೆ ಅದು ಪ್ಲೇ ಆಗೋ ಹಾಗೆ ಇಬ್ಬರು ಏನ್ ಹೇಳಿದ್ರೆ ಅದೇ ಮಾಡ್ಬೇಕು. ಬಹಳ ಅದ್ಭುತವಾಗಿ ಹೇಳ್ದೆ ಮಗನೇ. ಅಪ್ಪ, ಜಗಳ ಶುರುವಾದ್ರೆ ನಾನು ಕಿಚನ್ ಒಳಗೆ ಹೋಗಿ ನೀರ್ ಕುಡಿತಾ ಇರೋ ಹಾಗೆ ನಟಿಸ್ತೀನಿ. ಆದ್ರೆ ಅದು ನೀರಲ್ಲ, ಟೆನ್ಷನ್ ನುಂಗ್ತಾ ಇದೀನಿ ಗೊತ್ತಾ? ನಾನಂತೂ ಹಾಲ್ ತಗೊಂಡ್ಬರ್ತೀನಿ ಅಂತ ಹೇಳಿ 1 ಗಂಟೆ ನಂತರ ಮನೆಗೆ ತಿರುಗಿ ಬರ್ತಾ ಇದ್ದೆ. ಅತ್ತೆ ಸೊಸೆಯರ ಜಗಳ ಆದ್ರೂ ಸರಿ ಮುಗಿಯಲ್ಲಪ್ಪ ಮಗನೇ. ಅಪ್ಪ, ಮನೆಯಲ್ಲಿ ವೈಫೈ ಕೂಡ ಹೀಗೆ ಇದೆ. ಅಮ್ಮನ ಹತ್ರ ಸ್ಟ್ರಾಂಗ್ ಸಿಗ್ನಲ್, ಅನಾಮಿಕಳ ಹತ್ರ ಫುಲ್ ಸ್ಪೀಡು, ನನ್ನ ಹತ್ರ ಮಾತ್ರ ಬಫರಿಂಗು. ನೀನು ಏರೋಪ್ಲೇನ್ ಮೋಡಲ್ಲಿ ಇಡು ಮಗನೇ. ಹಾಗೆ ಮಾಡಿದ್ರೆ ಇನ್ನೂ ಡೇಂಜರ್ ಅಪ್ಪ. ಯಾರು ಮಾತಾಡಿದ್ರೆ ಅವ್ರ ಮಾತೇ ಕೇಳ್ಬೇಕು, ಯಾರು ಕೇಳಿದ್ರೆ ಅವ್ರ ಜೊತೆ ನೀನೇ ಕರೆಕ್ಟು ಅಂತ ಹೇಳ್ಬೇಕು. ಆಗಲೇ ಅಲ್ವಾ ನಮ್ಮನೆ ಅತ್ತೆ ಸೊಸೆಯರು ಸಂತೋಷ ಪಡ್ತಾರೆ. ಇಲ್ಲ ಅಂದ್ರೆ ನಮಗೆ ಚುಕ್ಕಿ ತೋರಿಸ್ತಾರೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಕೂಲಿ ಕೆಲಸ ಮಾಡಿಕೊಂಡು ಬರುವ ಸಾಯಿಲು ಅವರ ಹತ್ರಕ್ಕೆ ಓಡ್ಕೊಂಡು ಬರ್ತಾನೆ. ಅಯ್ಯ, ಹೈಪರ್ ಅತ್ತೆ ಸೊಸೆಯರು ಕೆರೆ ದಂಡೆ ಹತ್ರ ಈಜಿನ ಪೈಪೋಟಿ ಇಟ್ಕೋಬೇಕು ಅಂತ ಮಾತಾಡ್ತಾ ಇದ್ದಾರೆ. ತಾವು ಹೋಗದೆ ಇದ್ರೆ ಎಂದು ಪೂರ್ತಿಯಾಗಿ ಹೇಳುವ ಅವಕಾಶ ಸಾಯಿಲಿಗೆ ಕೊಡಲಿಲ್ಲ. ಪ್ರಸಾದ್, ರಮೇಶ್ ಇಬ್ಬರು ಓಟ ಶುರು ಮಾಡುತ್ತಾರೆ. ಮಗು ರಮೇಶು, ನನಗಿಂತ ಮೊದಲೇ ಓಡ್ ಹೋಗಿ ಅತ್ತೆ ಸೊಸೆಯರನ್ನ ಹೇಗಾದ್ರೂ ನಿಲ್ಸು. ಇಬ್ಬರಿಗೂ ಈಜು ಬರಲ್ಲ ಅನ್ನೋ ವಿಷಯ ಮರ್ತು ಹೋಗಿ ನೀನೇ ಹೆಚ್ಚು ನಾನೇ ಹೆಚ್ಚು ಅಂತ ಈಜುತ್ತಾ ಈಜಿನ ಪಂದ್ಯ ಇಡ್ತಾರೆ ಅನ್ನೋ ಮಾತು. ಅವ್ರಿಗೆ ಈಜು ಬರಲ್ಲ ಅನ್ನೋ ವಿಷಯ ನಾವು ಹೇಳ್ಬೇಕು ಅಷ್ಟೇ ಅಲ್ಲ. ಮೊನ್ನೆ ಬಂದ ಪ್ರವಾಹದಲ್ಲೇ ಮೊಸಳೆ ಕೊಚ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ಕೇಳಿದ್ದೀನಿ. ಓಡು ಮಗನೇ ಓಡು ಎಂದು ಹೇಳುತ್ತಾ ಓಡ್ತಾ ಇರ್ತಾನೆ ಪ್ರಸಾದ್.
ರಮೇಶ್ ರಾಕೆಟ್ ಹಾಕಿ ಓಟ ಶುರು ಮಾಡುತ್ತಾನೆ. ಆಯಾಸ ಪಡುತ್ತಾ ಕೆರೆ ಹತ್ರ ಬರ್ತಾನೆ. ಅತ್ತೆ ಸೊಸೆಯರು ಕೆರೆಯಲ್ಲಿ ಹಾರಲಿಕ್ಕೆ ಸಿದ್ಧವಾಗಿರ್ತಾರೆ. ಸೊಸೆ, ನಾವು ಇಟ್ಟುಕೊಂಡ ಪ್ರತಿ ಪಂದ್ಯದಲ್ಲಿ ಏನೋ ಒಂದು ತರದಿಂದ ನೀನೇ ಗೆಲ್ತಾ ಇದ್ಯಾ. ಈ ಈಜಿನ ಪಂದ್ಯದಲ್ಲಿ ಮಾತ್ರ ನಾನೇ ಗೆಲ್ತೀನಿ. ಒಂದು ವಿಧದಿಂದ ಈ ಪಂದ್ಯದಿಂದ ನಾನು ರಿವೆಂಜ್ ತೀರ್ಸ್ಕೊಂಡ ಹಾಗೆ ಆಗುತ್ತೆ. ಗೆದ್ದು ತೋರಿಸ್ತೀನಿ. ಅತ್ತೆ, ನನ್ನ ಮೇಲೆ ರಿವೆಂಜ್ ಪ್ಲಾನ್ ಮಾಡಿ ನನ್ನ ಕೈಗೆ ಸರಿಯಾಗಿ ಸಿಕ್ಕಿದ್ದೀರಾ. ಕೆರೆಯಲ್ಲಿ ನಿಮ್ಮನ್ನ ಚೆಂಡಿನ ಹಾಗೆ ಆಡಿಸ್ತೀನಿ, ನಾನೇ ಗೆಲ್ತೀನಿ ಎಂದು ಇಬ್ಬರು ಅಂದುಕೊಳ್ಳುತ್ತಾ ಇರುವಾಗ ರಮೇಶ್ ಅಲ್ಲಿಗೆ ಬರುತ್ತಾನೆ. ಅಮ್ಮ, ಅನಾಮಿಕಾ, ಈ ಕೆರೆಯಲ್ಲಿ ಈಜಕ್ ಹೋಗ್ಬಿಡಿ. ಯಾಕೆ? ನಿನ್ನ ಹೆಂಡತಿನ ಸೋಲಿಸ್ತೀನಿ ಅಂತ ಭಯನಾ? ಅಲ್ಲ ಅತ್ತೆ, ಹೆಂಡತಿ ಕೈಯಲ್ಲಿ ಸೋಲುವ ಅಮ್ಮನ ನೋಡಲಾರಿ ಅಂತ ಹೇಳ್ತಾ ಇದ್ದೇನೆ, ಅಷ್ಟೇ ಅಲ್ವೇನ್ರಿ? ನೀವು ಅತ್ತೆ ಸೊಸೆಯರು ಸ್ವಲ್ಪ ಹೊತ್ತು ನಿಮ್ಮ ಮಾತಿನ ಯುದ್ಧ ಪಕ್ಕಕ್ಕಿಟ್ಟು ಮೊದಲು ನಾವು ಹೇಳೋದನ್ನು ಕೇಳಿ. ಶಾರದಾ ಅನಾಮಿಕಾ ಇಬ್ಬರು ಕೈಗಳು ಸೊಂಟದ ಮೇಲೆ ಇಟ್ಕೊಂಡು ರೆಡಿಯಾಗಿರ್ತಾರೆ. ಅನಾಮಿಕಾ, ನೀನೇ ಹೇಳಿದ್ದೆಲ್ಲ, ಯಾರು ಬೆಸ್ಟ್ ಅನ್ನೋದು ಈ ದಿನವೇ ತಿಳಿದುಕೊಳ್ಳೋಣ. ಈಜಿನಲ್ಲಿ ನಾನು ಫಸ್ಟು, ನೀವು ಸೆಕೆಂಡು. ಮೊದಲು ನೀವಿಬ್ಬರು ಈ ಈಜು ನಿಲ್ಲಿಸಿ. ಏನೋ ಇದು ಪಂದ್ಯಕ್ಕೆ ಮೊದಲು ಟೆನ್ಷನ್ ಮಾಡ್ಕೋತಾ ಇದೆಯಾ? ಹೌದು, ಅವನ ಹೆಂಡತಿ ಗೆಲ್ತಾಳೆ ಅಂತ ಭಯ. ಅದಲ್ಲ, ನಿಮ್ಮಿಬ್ಬರಿಗೂ ನಿಜವಾಗಿ ಈಜು ಬರಲ್ವಲ್ಲ? ಈಜು ನನಗೆ ಬರಲ್ವಾ? ಯಾರು ಹೇಳಿದ್ರು? ನನಗೆ ಬರಲ್ಲ ಅಂತ ಇದೆಯಾ? ನನ್ನ ಉದ್ದೇಶ ನಿಮ್ಮಿಬ್ಬರಿಗೂ ಈಜಿನಲ್ಲಿ ಪ್ರಾಕ್ಟೀಸ್ ಇಲ್ಲ ಅಂತ. ಆ ಕೆರೆಯೊಳಗೆ ಇಳಿಬೇಡಿ ಶಾರದಾ. ಯಾಕೆ, ನೀವು ಕೂಡ ಶುರು ಮಾಡಿದ್ರಾ? ಇಬ್ಬರು ಸೇರಿ ನಮ್ಮನ್ನ ನಿಲ್ಲಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಏನ್ ಮಾವಯ್ಯ? ಪ್ಲಾನ್ ಅಲ್ಲಮ್ಮ ಸೊಸೆ, ಪ್ರಾಣಾಪಾಯ ಇದೆ ಅಂತ ಹೇಳ್ತಾ ಇದ್ದೀವಿ. ಈ ಕೆರೆಯೊಳಗೆ ಮೊನ್ನೆ ಪ್ರವಾಹ ಬಂದಾಗ ಒಂದು ಮೊಸಳೆ ಕೊಚ್ಕೊಂಡು ಬಂತಂತೆ. ಆ ಮಾತನ್ನು ಕೇಳಿ ಅತ್ತೆ ಸೊಸೆಯರಿಬ್ಬರು ಶಾಕ್ ಆಗುತ್ತಾರೆ. ಪ್ರಸಾದ್ ತಕ್ಷಣ ಒಂದು ಕಲ್ಲನ್ನು ತೆಗೆದು ನೀರಲ್ಲಿ ಹಾಕುತ್ತಾನೆ. ಕೆರೆಯಲ್ಲಿ ನೀರು ಕದಲುತ್ತದೆ. ಅದೇನಾ? ಹೌದು ಶಾರದಾ, ಈಜಿನ ಪಂದ್ಯ ಎಲ್ಲ ಏನೂ ಇಲ್ಲ, ಮೊದಲು ಮನೆಗೆ ಬನ್ನಿ ಎಂದು ಹೇಳುತ್ತಾನೆ ಪ್ರಸಾದ್. ಇಲ್ಲಿ ನೋಡಿ, ನೀವು ಈಗೋದಿಂದ ಈಜಿನ ಪಂದ್ಯ ಇಡೋದಂದ್ರೇನು? ನಿಜಕ್ಕೂ ಪಂದ್ಯ ಇಡಬೇಕು ಅಂತ ನಿಮ್ಮ ಅತ್ತೆ ಸೊಸೆಯರಿಗೆ ಹಾಯಾಗಿದ್ರೆ ಮನೆಯಲ್ಲಿ ಏನೋ ಒಂದು ಪಂದ್ಯ ಇಟ್ಕೊಳ್ಳಿ. ಹೋಗಿ. ಅದೃಷ್ಟ ಚೆನ್ನಾಗಿದೆ ಸೊಸೆ ಈ ದಿನ, ಇಲ್ಲ ಅಂದ್ರೆ ಮೊಸಳೆಗೆ ಆಹಾರವಾಗಿ ಇರ್ತಾ ಇದ್ದೆ. ಅತ್ತೆ, ನೀವು ಅಂದ್ಕೊಳ್ತಾ ಇರೋದು ನಾನು ಕೂಡ ಅಂದ್ಕೊತಾ ಇದ್ದೀನಿ. ಈ ರಿವೆಂಜ್ನ ನಾನು ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಅಂದ್ಕೊಂಡ್ರಿ ಅಲ್ಲ, ತಿರುಗಿಸಿ ಕೊಡ್ತೀನಿ ಅಂದುಕೊಂಡು ಅಲ್ಲಿಂದ ಮನೆ ಕಡೆ ಹೊರಡುತ್ತಾರೆ ಅತ್ತೆ ಸೊಸೆಯರು. ಅವರನ್ನು ನೋಡುತ್ತಾ, ಅಪ್ಪ, ಕೆರೆಯಲ್ಲಿ ಒಂದೇ ಮೊಸಳೆ, ನಮ್ಮ ಮನೆಯಲ್ಲಿ ಮಾತ್ರ 2 ಎಂದು ಹೇಳುತ್ತಾನೆ. ಪ್ರಸಾದ್ ಆ ಮಾತಿಗೆ ನಗುತ್ತಾನೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.